ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಗೈಸ್, ಇವಾಗ ಬೆಳಿಗ್ಗೆ 9 ಗಂಟೆ. ನಾವು ನಮ್ಮ ಕಾರ್ದು ಥರ್ಡ್ ಸರ್ವಿಸ್ ಮಾಡ್ಸೋಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಟೈಟಲಲ್ಲಿ ಥಂಬ್ನೇಲಲ್ಲಿ ಏನು ನೋಡಿದ್ರಲ್ಲ ಅದ್ರ ಬಗ್ಗೆ ಒಂದು 5 ನಿಮಿಷ ಬಿಟ್ಟು ಮಾತಾಡ್ತೀನಿ. ಸೊ ನಮ್ಮಮ್ಮ ಏನು ಮಾಡ್ತೈತೆ ಇಲ್ಲಿ? ಅಮ್ಮ ಏನು ಮಾಡ್ತಿದ್ದಮ್ಮ? ಹಲೋ, ಮೊಬೈಲಿಗೆ ಸಿಮ್ ಆಗ್ತದೇನಪ್ಪ. ಮೊಬೈಲಿಗೆ ಸಿಮ್ ಆಗ್ತದೆ, ಸಣ್ಣ ಮೊಬೈಲ್. ನಮ್ಮ ಅಮ್ಮನ ಫೋನು ಡ್ಯಾಮೇಜ್ ಆಗೈತೆ, ಇಲ್ಲಿ ಬಿದ್ದೈತೆ. ಸೊ ಇವು ಅದಕ್ಕೆ ಕೀಪ್ಯಾಡ್ ಫೋನ್ ಅದು ಅಡ್ಜಸ್ಟ್ ಮಾಡ್ತೈತಿ. ಸರಿ, ಬರಲ್ಲ ಅನ್ನ? ಹಾಂ ಸರಿಪ್ಪ, ಬಾಯ್ ಬಾಯ್. ಟೈಮ್ ಆಗೋಗಿದೆ ಗೈಸ್. ಅಂದರೆ ಗಾಡಿಗಳು ಇರ್ತಾವಲ್ಲ, ಹಿಂಗೆ ತುಂಬ ಗಾಡಿಗಳು ಇರ್ತಾವಲ್ವ. ಸೊ ಹಂಗಾಗಿ ಬೇಗ ಹೋಗಿ ನಿಲ್ಸ್ಕೊಂಬಿಟ್ರೆ ಬೇಗ ಕೊಡ್ತಾರೆ. ನಾನು ಬೇಗ ಬರಬೇಕು, ಯಾಕಂದರೆ ಸಂಜೆ ಒಂದು 2-3 ವಿಡಿಯೋ ಶೂಟ್ ಇದೆ. ಸೊ ಹಂಗಾಗಿ, ಯಾಕಂದರೆ ಇವಾಗ ಕಂಬ್ಯಾಕ್ ಅಣ್ಣಂದು ಸರಿ ಬರ್ಬೇಕು ಕಂಬ್ಯಾಕು. ಸೊ ಯಾವನಿಗೂ ತಲೆಗೆಡ್ಸ್ಕೊಳ್ಳೋಣ, ಸೊ ಮಾಡೋ ಕೆಲಸ ಕಡೆ ಗಮನ ಕೊಟ್ಕೊಂಡು ಆ್ಯಂಡ್ ಐ ಹ್ಯಾವ್ ಟು ಬಿ ಫೇಮಸ್ ಅಷ್ಟೇ. ಸೊ ಹಂಗಾಗಿ ಕೆಲಸ ಮಾಡಬೇಕು. ಸೊ ಸಂಜೆ ಬಂದುಬಿಟ್ಟು ರೀಲ್ ಮಾಡಬೇಕು. ಇವಾಗ ಶೋರೂಮ್ಗೆ ಹೋಗಿ ಸರ್ವಿಸ್ ಮಾಡಿಸ್ಕೊಂಬರ್ಬೇಕು. ನಾನು ಮಾಡ್ಕೊಂಡಲ್ಲ, ಸಾರಿ. ಸೊ ನಂದು ಇನ್ನೊಂದು ಎಕ್ಸ್ಟ್ರಾ ಫೋನ್ ಅಂದರೆ ನಾನು ಅಮ್ಮಂಗೆ ಕೊಟ್ಟಿದ್ದೆ, ಇವತ್ತು ಈಸ್ಕೊಂಡೆ. ಆ್ಯಂಡ್ ಕಾರ್ಕಿ ಲೆಟ್ಸ್ ಗೋ. ನಿಮಿಷ ಗೈಸ್, ನಾನು ಇದ್ರ ಹತ್ರ ಇದ್ದೀನಿ, ಸ್ಯಾಟ್ಲೈಟ್. ಓಯ್ ತಡಿಗುರು, ನೀನು ಹಂಗೆ ಬರ್ತೀಯಲ್ಲ. ವಾ, ಹೆಂಗೆ ಗಾಡಿಗಳೈತಂದ್ರೆ ಮನ್ಸಿಗೆ ಬಂದಂಗೆ ಓಡಾಡ್ತಾರಪ್ಪ. ನಾನು ನೈಸ್ ರೋಡು ಟೋಲ್ ಹತ್ರ ಇದ್ದೀನಿ. ಅಣ್ಣ ಯಾಕೋ ಆ ಕಡೆ ಹೋಗಂದ? ಯಾಕಪ್ಪ 5th ಗೇರಲ್ಲಿ ಹಾಕೊಂಡು ಗಾಡಿ ಯಾಕೆ ಹೋಗ್ತಿಲ್ಲ ಅಂತ ಯೋಚನೆ ಮಾಡಿದ್ರು. ಗೈಸ್, ನೈಸ್ ರೋಡು ಎಂಟರ್ ಆಗಿದ್ದೀನಿ. ನಾನಿವಾಗ ಸರ್ವಿಸ್ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ. ನನಗೆ ಅಂದರೆ ಬೇರೆ ಡಾಕ್ಯುಮೆಂಟ್ಸ್ ಏನೋ ಇಸ್ಕೋಬೇಕು, ಹಂಗಾಗಿ ಅಲ್ಲೇ ಹೋಗ್ತಿದ್ದೀನಿ. ಇಲ್ಲಾಂದರೆ ನಾನು ಮನೆ ಹತ್ರನೇ ಸರ್ವಿಸ್ ಸೆಂಟ್ರ್ ಇತ್ತು. ಓಕೆ, ನಾನಿವಾಗ ಥಂಬ್ನೇಲಲ್ಲಿ ಏನು ಹಾಕಿದ್ದೀನಲ್ಲ, ಸ್ಟಾರ್ಟ್ ಟುಡೇ, ಅದು ಏನಕ್ಕೆ ಹಾಕಿದ್ದೀನಿ ಅಂದರೆ, ಇವಾಗ ನೀವೇನಾದರೂ ನಿಮ್ಮ ಹತ್ರ ಒಂದು 4ರಿಂದ 5 ಅವರ್ ಪ್ರತಿದಿನ ಟೈಮ್ ಇರುತ್ತೆ ಅಂದರೆ ಕಾಂಟೆಂಟ್ ಸ್ಟಾರ್ಟ್ ಮಾಡಿ. ವೀಡಿಯೋಸ್ ಮಾಡೋದನ್ನು ನಾಳೆಯಿಂದನೇ ಸ್ಟಾರ್ಟ್ ಮಾಡಿ. ಯಾಕಂದರೆ ಇದರಲ್ಲಿ ತುಂಬಾ ದುಡ್ಡಿದೆ, ತುಂಬಾ ಫೇಮ್ ಇದೆ, ಜೀವನ ಸಕ್ಕದಾಗಿ ಬದುಕೋಬೋದು ನೀವು. ಎಕ್ಸಾಂಪಲ್ಗೆ ಅಂದರೆ ನಾನು ದೊಡ್ಡ ಕ್ರಿಯೇಟರ್ಸು ಆ ಥರ ಗಾಡಿ ತೊಗೊಂಡ್ರು, ಈ ಥರ ಮನೆ ತೊಗೊಂಡ್ರು, ಆ ಥರ ಲೈಫ್ ಲೀಡ್ ಮಾಡ್ತಾರೆ, ಆ ಥರ ವಾಚ್ ಹಾಕೊತಿದ್ದಾರೆ, ಅದು ಇದು ನಾನು ಅದನ್ನ ನೋಡಿ ಹೇಳ್ತಾ ಇಲ್ಲ. ಅವರು 12ರಿಂದ 13 ವರ್ಷ ಟೈಮ್ ಕೊಟ್ಬಿಟ್ಟು ಕಲ್ತಿ ಮಾಡಿ ಕೆಲಸ ಮಾಡಿ ಇವತ್ತಿಲ್ಲಿದ್ದಾರೆ. ಎಕ್ಸಾಂಪಲ್ಗೆ ನಾವು 1ನೇ ಕ್ಲಾಸಿಂದ ಕಂಟಿನ್ಯೂ ಒಂದು ಡಬಲ್ ಡಿಗ್ರಿ MBA ಮಾಡೋ ಮುಟ್ಟನು ಒಂದು 10-12 ವರ್ಷ 15 ವರ್ಷ ಏನು ಟೈಮ್ ಕೊಡ್ತೀವಲ್ಲ, ಅದು ಓದೋಕ್ಕೆ. ಅದೇ ಥರ ಇದು ಕಲಿಯೋಕ್ಕೆ. ಸೊ ಇದು ಕೊಟ್ಬಿಟ್ಟು ಇವಾಗ ಅವರು ಆ ಸ್ಟೇಜಲ್ಲಿ ಇದ್ದಾರೆ. ನೀವು ಹೋಗ್ಬಿಟ್ಟು ಡಿಗ್ರಿ ಒಂದು ಒಳ್ಳೆ ಜಾಬಲ್ಲಿ ಸೇರಿಸ್ಕೊಂತೀರ, 15-20 ಲಕ್ಷ ಪ್ಯಾಕೇಜ್ ತೊಗೊಂಡು ಒಳ್ಳೆ ಜಾಬಲ್ಲಿ ಸೇರ್ಕೊಂತೀರ. ನಿಮ್ಮನ್ನು ನೋಡಿದವ್ರು ಏನು ಅನ್ಕೊಂತಾರೆ, ಓ ಈ ಇಂಡಸ್ಟ್ರಿಲಿ ಚೆನ್ನಾಗಿ ದುಡ್ಡಿದೆ, ನಾನು ಅದನ್ನು ಎಜುಕೇಷನ್ ಮಾಡೋಣ, ಅದರಲ್ಲಿ ದುಡಿಯೋಣ, ಅದರಲ್ಲೇ ಹೋಗೋಣ ಅಂತ ಆಸೆ ಪಡ್ತಾರೆ. ಸೊ ಅದೇ ಥರ ಇದನ್ನು ಅನ್ಕೊಂಡಿರೋದು. ಬಟ್ ಇದು ಹಂಗಲ್ಲ. ಬಟ್ ಏನಪ್ಪ ಡಿಫ್ರೆನ್ಸ್ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದುಬಿಟ್ಟು ಸ್ವಲ್ಪ ಫೇಮು ನೇಮು ತೊಗೊಂಡ್ರೆ ಆ ವ್ಯಕ್ತಿ ಬೆನಿಫಿಟ್ಟು ಸಿಕ್ಕಾಪಟ್ಟಿದೆ. ಆ ವ್ಯಕ್ತಿ ಎಲ್ಲೇ ಹೋದ್ರೂ ಜನ ಮಾತಾಡಿಸ್ತಾರೆ, ಅವ್ನು ಎಲ್ಲೇ ಹೋದ್ರೂ ಅವನಿಗೆ ದುಡಿಮೆ ಆಗುತ್ತೆ, ಅವ್ನು ಏನೇ ಮಾಡಿದ್ರು ಅವನಿಗೆ ರೆವೆನ್ಯೂ ಜನ್ರೇಟ್ ಆಗುತ್ತೆ, ಅವ್ನು ಎಷ್ಟೇ ಖರ್ಚು ಮಾಡಲಿ ಅದಷ್ಟೇ ವಾಪಸ್ ಬರುತ್ತೆ. ಸೊ ಕೆಲಸ ಮಾಡೋದ್ರಲ್ಲಿ ನಾವು ಜಾಬಲ್ಲಿ ಆ ಥರ ಆಗಲ್ಲ. ನಾವು ಆಗ್ತೀವಿ ಅಂದರೆ ಮಂತ್ ಇಡೀ ಖರ್ಚು ಮಾಡಬೇಕು, ಮಂತ್ ಎಂಡಲ್ಲಿ ದುಡಿಸ್ಕೋಬೇಕು. ಸೊ ಆ ಜೀವನ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದೊಂದು. ಅವ್ನು ಏನೇ ಮಾಡಿದ್ರು ದುಡ್ಡಿರುತ್ತೆ. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ, ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ, ನಾನು ಆಲ್ಮೋಸ್ಟ್ 2 ತಿಂಗಳಾಯಿತು ನಾನು ಯೂಟ್ಯೂಬ್ ವ್ಲಾಗ್ ಹಾಕಿ. ಇವತ್ತು ಹಾಕ್ತಾ ಇದ್ದೀನಿ, ಅದರಲ್ಲೂ ಈ ಥರ ಹಾಕ್ತಾ ಇದ್ದೀನಿ ಅಂದರೆ ತುಂಬ ಡಿಫ್ರೆನ್ಸ್ ಇದೆ ಅದರಲ್ಲಿ. ಏನಕ್ಕೆ ಆ ಥರ ಆಗ್ತಿದ್ದೀನಿ ಅಂದರೆ, ನಿಮಗೆ ಗೊತ್ತಿರ್ಬೋದು, ದ ಕಪಿಲ್ ಶರ್ಮಾ ಕಾಮಿಡಿಯನ್ನು ಒಂದು ಶೋ ಹೋಸ್ಟ್ ಮಾಡ್ತಾರೆ. ಆ ವ್ಯಕ್ತಿ ಪರ್ ಎಪಿಸೋಡಿಗೆ ದುಡ್ಡು ಎಷ್ಟು ತೊಗೊತಾರೆ ಗೊತ್ತಾ ನಿಮಗೆ? ಪರ್ ಎಪಿಸೋಡ್ಗೆ 5 crores, 5 ಕೋಟಿ, 1 G ವ್ಯಾಗನ್ ಪ್ರತಿ ವಾರ ಇಡ್ಬೋದು ಆ ವ್ಯಕ್ತಿ, ಅಷ್ಟು ದುಡ್ಡು ಮಾಡ್ತಾನೆ. ಅಂಥ ವ್ಯಕ್ತಿ ನೆನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಅದನ್ನ ನೋಡಿ ಶಾಕ್ ಆಗ್ಬಿಟ್ಟೆ. ಈ ವ್ಯಕ್ತಿ ಹತ್ರ ಅಷ್ಟೊಂದು ಟೈಮ್ ಇದೆ ಅಂತ ಬಂದಿಲ್ಲ, ದುಡ್ಡು ಇದೆ ಅಂತ ಬಂದಿರೋದು. ಯಾಕಂದ್ರೆ ಒಂದಲ್ಲ ಒಂದು ಟೈಮು ಆಯಪ್ಪನೂ ಆ ಇಂಡಸ್ಟ್ರಿ ಬಿಡಬೇಕಾಗುತ್ತೆ, ಮನೆಗಿರ್ಬೇಕಾಗುತ್ತೆ. ಇವಾಗ ಅಷ್ಟೊಂದು ಫೇಮಸ್ ಆಗಿರೋ ವ್ಯಕ್ತಿ ಬೇರೆ ಏನೂ ಮಾಡೋಕ್ಕಾಗಲ್ಲ. ಒಂದು ಬಿಸ್ನೆಸ್ ಮಾಡ್ಬೋದು, ಬಿಸ್ನೆಸ್ ಮಾಡೋಕ್ಕೆ ಪ್ರೆಷರು ಸಿಕ್ಕಾಪಟ್ಟೆ ತಲೆನೋವು ಇರುತ್ತೆ. ಈಗ ಅವ ವ್ಯಕ್ತಿ ಫೇಮಸ್ ಆಗಿಬಿಟ್ಟಿದ್ದಾನೆ. ಇವಾಗ ಅವ್ನು ಏನೇ ಮಾಡಿದ್ರು ಕಾಂಟೆಂಟು, ಜನಗಳು ಏನೇ ಮಾಡಿದ್ರು ನೋಡ್ತಾರೆ. ಸೊ ಅದೊಂದು ಬೆನಿಫಿಟ್ ಅವರಿಗೆ ವ್ಲಾಗ್ ಮಾಡ್ತಾರೆ. ಸೊ ಅವರೇ ಅಂತಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಲೇ ಆಲ್ಮೋಸ್ಟ್ ಒಂದು 2-3 ಏನೋ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಜೊತೆಗೆ ಹಿಂದಿ ಕ್ರಿಯೇಟರ್ಸಲ್ಲಿ ಒಬ್ರು ಲೇಡೀಸ್ ಇದ್ದಾರೆ. ಹೀಸ್ ಅ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಕ್ಟರ್.
ಅವರು ವ್ಲಾಗ್ ಸ್ಟಾರ್ಟ್ ಮಾಡಿ ವ್ಲಾಗ್ ಮಾಡ್ತಾ ಇದ್ದಾರೆ. ಹಿ ಈಸ್ ಅರ್ನಿಂಗ್ ಮೋರ್ ದೆನ್ ಒಬ್ಬ IT ಎಂಪ್ಲಾಯ್ 5 ವರ್ಷ ದುಡಿಯೋದು 1 ವರ್ಷಕ್ಕೆ ದುಡಿತಾರೆ ಯೂಟ್ಯೂಬಲ್ಲಿ. ಅದಕ್ಕೆ ಹೇಳ್ತಿರೋದು ಗೈಸ್, ದುಡ್ಡು ಇದೆ, ಫೇಮ್ ಇದೆ, ನೇಮ್ ಇದೆ, ಎಲ್ಲ ಇದೆ. ಬನ್ನಿ ನಾನು ಕಲ್ಸ್ಕೊಡ್ತೀನಿ ಯಾವ ಥರ ವಿಡಿಯೋಸ್ ಮಾಡಬೇಕು, ಏನು ನಾಚಿಕೆ ಇತ್ತು ಅಂದರೆ ಇವತ್ತೇ ಬಿಸಾಕಬೇಕು. ಯಾಕಂದರೆ ಬದುಕಬೇಕು ಚೆನ್ನಾಗಿ ಅಂತ ಹೇಳಿದ್ರೆ ಮಾಡಲೇಬೇಕು. ಚಾನ್ಸ್ ಇಲ್ಲ, ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ. ವಿ ಹ್ಯಾವ್ ಟು ಡೂ ಇಟ್. ಅದಕ್ಕೆ ಮಾಡಿ, ನೀವು ಮಾಡಿ. ಸೊ ನಾನು ಬೆಳೆಸ್ತೀನಿ, ನಿಮಗೆ ಸಪೋರ್ಟ್ ಮಾಡ್ತೀನಿ. ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಐ ವಿಲ್ ಹೆಲ್ಪ್ ಯು ಆ್ಯಂಡ್ ಎಸ್. ಸೊ ನಾನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ, ಬಿಡಲ್ಲ. ನಾನು 2 ತಿಂಗಳು ಸುಮ್ಮನೆ ಮಾಡಿಕೊಂಡು ಸುಮ್ಮನೆ ಇದ್ಬಿಟ್ಟು ಎಲ್ಲ ಒಂಥರ ಏನೋ ಮಾಡಬಾರ್ದು ದೊಡ್ಡ ಕೆಲಸ ಮಾಡಿಬಿಟ್ಟೆ. ನಾನು 2 ತಿಂಗಳು ವೀಡಿಯೋ ಹಾಕಲಿಲ್ಲ, ಭಾಳ ಬೇಜಾರಾಗುತ್ತೆ. ಬಟ್ ಇವಾಗ ಅಂತಂಥ ಕ್ರಿಯೇಟರ್ಸ್ ಎಲ್ಲ, ಅಂತಂಥ ಆ್ಯಕ್ಟರ್ಸ್ಗಳೆಲ್ಲ ಈ ಇಂಡಸ್ಟ್ರಿಗೆ ಬರ್ತಿದ್ದಾರೆ ಅಂದರೆ ಇದ್ರ ಪವರ್ ತುಂಬಾ ಇದೆ ಗುರು. ಇಷ್ಟು ಪವರ್ ಇದ್ಮೇಲೆ ನಾವು ಆ ಪವರ್ನ ಯೂಸ್ ಮಾಡಲಿಲ್ಲ, ನಾವು ಒಂದು ಸ್ವಲ್ಪ ಅದರಲ್ಲಿ ಒಂದು 10% ತೊಗೊಳ್ಳಿಲ್ಲ ಅಂದರೆ ಏನು ಉಪಯೋಗ ಹೇಳಿ? ಸೋಷಿಯಲ್ ಮೀಡಿಯಾದಲ್ಲಿ ಮಾಡಲೇಬೇಕು, ಮಾಡೋಣ. ದಟ್ಸ್ ಇಟ್ ಗೈಸ್. ಅದಕ್ಕೆ ಸ್ಟಾರ್ಟ್ ಟುಡೇ. ಅಂಥದ್ದೇನು ಮಾಡೋ ಅವಶ್ಯಕತೆ ಇಲ್ಲ ಗುರು. ನೀವು ಏನು ಮಾಡ್ತಾ ಇದ್ದೀರಾ? ಕಾಲೇಜ್ ಹೋಗ್ತಿದ್ದೀರಾ, ಆಫೀಸ್ಗೆ ಹೋಗ್ತಾ ಇದ್ದೀರಾ, ಏನೋ ನಾರ್ಮಲ್ ಆಗಿ ಒಂದು ಯಾವ್ದಾದ್ರು ಹೋಟ್ಲಾಗ ಕೆಲಸ ಮಾಡ್ತಿದ್ದೀರಾ, ಸ್ವಿಗ್ಗಿ ವಿಡಿಯೋಸ್ ಮಾಡ್ತೀರಾ, ಏನೋ ಸ್ವಿಗ್ಗಿ ಡೆಲಿವರಿ ಬಾಯ್ ಕೆಲಸ ಮಾಡ್ತೀರಾ, ಅದನ್ನೇ ಮಾಡಿ. ಯಾವನು ಕೇಳಲ್ಲ. ನಾನು ಹೋಟ್ಲಾಗ ಕೆಲಸ ಮಾಡ್ತಿರೋ ಹುಡುಗನ್ನ ವ್ಲಾಗ್ ಮಾಡ್ತಿರೋದು ನೋಡಿದ್ದೀನಿ. ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಿರೋ, ನಾನೇ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಿದ್ದೆ. ನಾನು ಮಾಡ್ಕೊಂಡು ಇವತ್ತು ಇಲ್ಲಿ ಕಾರಲ್ಲಿ ಕೂತಿದ್ದೀನಿ. ಸೊ ಮಾಡಿ, ನಿಮಗೆ ಜನಗಳು ತುಂಬ ಸಪೋರ್ಟ್ ಮಾಡ್ತಾರೆ. ಸ್ವಲ್ಪ ಕಲ್ತು ಬಿಟ್ಟು ಚೆನ್ನಾಗಿ ಮಾಡಿ. ಹಿಗ್ಗಾಮುಗ್ಗ ಮಾಡಬೇಡಿ. ಹಿಗ್ಗಾಮುಗ್ಗ ಮಾಡಿದರೆ ಯಾರೂ ಸಪೋರ್ಟ್ ಮಾಡಲ್ಲ. ದೇವ್ರಣೆ 4 ಅಲ್ಲ 5 ವರ್ಷ ನೀವು ಎಫರ್ಟ್ ಹಾಕಿದ್ರೂ ನಿಮಗೆ ಒಂಚೂರು ರಿಸಲ್ಟ್ ಸಿಗಲ್ಲ. ಸೊ ಸ್ವಲ್ಪ ಕಲ್ತು ಬಿಟ್ಟು ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ರೀಲ್ಸ್ ಮಾಡ್ಕೊಂಡು ಆರಾಮ. ಮತ್ತೆ ಸಾರಿ ಗೈಸ್, ಇದಲ್ಲ ನನ್ನ ಎಕ್ಸಿಟು, ಮುಂದೆ ಇದೆ. ಓಕೆ, ಆ ಕಡೆಯಿಂದ ಈ ಕಡೆ ಇರೋ ಅಂತನಾ? ಸರಿ ಸಿಕ್ಕಾಬಿಟ್ಟೆ. 1 ಸೆಕೆಂಡ್. ಓಯ್ ಶಟ್, ಐ ಮಿಸ್ ದ ರೋಡ್. ವಾಟ್ ಹ್ಯಾಪನ್ ಗೈಸ್? ಗೈಸ್, ನಾನು ಅಲ್ಲೊಂದು ತಗಡೆ ಒಂದು ರೋಡ್ ಆಗ್ತಿದೆಯಲ್ಲ, ಅದು ಹತ್ರ ಬೇಗ ಹೋಗುತ್ತೆ. ಸೊ ಹಂಗೆ ಹೋಗ್ಬೇಕಿತ್ತು. ನಂಗೆ ಗೊತ್ತಾಗ್ಲಿಲ್ಲ. 3 ಕಿಲೋಮೀಟರ್ ಜಾಸ್ತಿ ಆಯಿತು. ಏನಾಗೋದೈತೆ, ಪರವಾಗಿಲ್ಲ, ಇಟ್ಸ್ ಓಕೆ. ಫೇಮು, ನೇಮು, ದುಡ್ಡು, ತಂದೆ ತಾಯಿಗೆ, ಅಣ್ಣ ತಮ್ಮಂಗೆ, ನಿಮಗೆ ಒಳ್ಳೆ ಲೈಫ್ ಬೇಕು ಅಂದರೆ ಇವತ್ತೇ ಕಾಂಟೆಂಟ್ ಸ್ಟಾರ್ಟ್ ಮಾಡಿ ಅಷ್ಟೇ. ಇನ್ನು ಫೇಮ್ ಇದೆ, ಮೇನ್ ಥಿಂಗ್ ಅದು. ಎಲ್ಲೇ ಹೋದ್ರೂ ಜನ ಗುರ್ತಿಡಿತಾರಲ್ಲ. ಒಬ್ರು ನಿಮ್ಮನ್ನ ಎಲ್ಲಾದರೂ ಬ್ರೋ ನೀವು ರವೀನಾ, ಬ್ರೋ ನೀವು ಕಿರಣ, ಬ್ರೋ ನೀವು ಅವರ ಅಂತ ಒಂದ್ಸತಿ ಕೇಳ್ಬಿಟ್ರೆ ನಮ್ಮ ಜೀವನ ಪೂರ್ತಿ ನೀವು ಸೋಷಿಯಲ್ ಮೀಡಿಯಾ ಬಿಟ್ಟು ಹೋಗಲ್ಲ. ಅಷ್ಟು ಖುಷಿ ಆಗುತ್ತೆ ಗುರು. ನಾನು ಎಲ್ಲೇ ಹೋದ್ರೂ ಜನ ಮಾತಾಡ್ತಾರೆ ನನಗೆ. ನಂಗೆ ತುಂಬಾ ಖುಷಿ ಆಗುತ್ತೆ ಅದನ್ನೆಲ್ಲ. ನಾನು ಯಾವ ಆಡಿಯನ್ಸ್ ನನ್ನ ಹತ್ರ ಸಿಕ್ಕಿದ್ದಾರೆ, ಯಾರ ಹತ್ರ ನಾನು ಮಾತಾಡ್ಸಿದ್ದೀನಲ್ಲ, ಅವ್ರನ್ನ ಒಂದ್ಸತಿ ಕೇಳಿ ನಾನು ಯಾವ ಥರ ಟ್ರೀಟ್ ಮಾಡ್ತೀನಿ ಅಂತ ನಂಗೆ ತುಂಬಾ ಖುಷಿ ಆಗುತ್ತೆ. ದೊಡ್ಡ ಕ್ರಿಯೇಟರ್ಸು ನಾನು ಮೀಟ್ ಮಾಡಿದಾಗ ಅವರ ಫೀಲ್ ಬೇರೆನೇ ಇತ್ತು. ಅದ್ರ ಬಗ್ಗೆ ನಾವು ಮಾತಾಡಬಾರ್ದು ಗೈಸ್. ಆಲ್ಮೋಸ್ಟ್ ಸರ್ವಿಸ್ ಸೆಂಟರ್ ಹತ್ರ ಬಂದೇ ಬಿಟ್ಟೆ. ನೋಡೋಣ, ಸರ್ವಿಸ್ ಮಾಡ್ಸೋಣ. ಎಷ್ಟಾಗುತ್ತೆ ಏನಂತ ಗೊತ್ತಿಲ್ಲ. ಬರ್ಬೋದು, ಹೆಚ್ಚು ಕಮ್ಮಿ ಬರ್ಬೋದು, ಸ್ವಲ್ಪ ಜಾಸ್ತಿನೇ ಬರ್ಬೋದು. ಬರ್ರಿ, ಏನು ತೊಂದರೆ ಇಲ್ಲ, ಮಾಡ್ಸೋಣಂತೆ. ಪೈಸಾ ಇದ್ರೆ ಎಷ್ಟಾದ್ರು ಬರಲಿ ಅಂತೀವಿ. ಅದೇ ಪೈಸಾ ಇಲ್ಲ ಅಂದರೆ ಎಷ್ಟು ಬರುತ್ತಪ್ಪ ಅಂತ ಟೆನ್ಷನ್ ತೊಗೊತೀವಿ. ದಟ್ಸ್ ಪವರ್ ಆಫ್ ಕಲರ್ ಆಫ್ ಮನಿ. ಗೈಸ್, ಶೋರೂಮ್ ಹತ್ರ ಬಂದಾಯ್ತು. ಗಾಡಿ ಯಪ್ಪ ಹೆಂಗಾಗಿದೆ ಗೊತ್ತಾ? ಇಲ್ಲಿ ನೋಡ್ರಿ, ಇಲ್ಲಿ ಗಾಡಿ ತುಂಬ ಗಲೀಜಾಗಿ ಹೋಗೈತೆ. ಇವಾಗ ಇದರಲ್ಲಿರೋ ಏನೇ ಐಟಮ್ ಆಗಲಿ, ಕೇಬಲ್ ಆಗಲಿ, ಪರ್ಫ್ಯೂಮ್ಸ್ ಆಗಲಿ, ಪ್ರತಿಯೊಂದು ತೆಗೆದಿಟ್ಕೋಬೇಕು. ಇವಾಗ ಗಾಡಿ ಕೊಟ್ಟರೆ ಆಲ್ಮೋಸ್ಟ್ ಮಧ್ಯಾಹ್ನ 2 ಗಂಟೆಗೆ ಕೊಡ್ತಾರಂತೆ. ಕೊಟ್ಟವ ಗೈಸ್ ನೋಡಿ, ಸರ್ವಿಸ್ ಆಗಿ ಬಂದಿದೆ. ನಂಗೆ ಈ ಥರ ಕ್ಲೀನ್ ಇರ್ಬೇಕಂತ ಆಸೆ. ಬಟ್ ನನ್ನ ತಮ್ಮ ತಿರುಪತಿ ಹೋಗಿದ್ನಲ್ಲ, ಹಾಗಾಗಿ ಗಾಡಿ ತುಂಬ ಗಲೀಜಾಗಿತ್ತು. ನಾವು ಫುಲ್ ಕ್ಲೀನ್. ಲವ್ ಇಟ್ ಗೈಸ್. ಹೋಗೋಣ, ಟೈಮ್ ಆಗಿದೆ, ತುಂಬ ಟೈಮ್ ಆಗಿದೆ. ತುಂಬ ಅಂದರೆ ಇಷ್ಟೇ, ಏನು ಜಾಸ್ತಿ ಏನಾಗಿಲ್ಲ ಗೈಸ್. ಈಗ ನೋಡಿ ಗಾಡಿ ಹೆಂಗೆ ಕಾಣ್ತಿದೆ, ಸೈಕ್ ಅನ್ಕೊಳ್ಳಿ. ಫಸ್ಟ್ AC ಆನ್ ಮಾಡಬೇಕು. ಫುಲ್ಲು ಸಿಕ್ಕಾಪಟ್ಟೆ ಸೆಕೆ ಆಗ್ತೈತೆ. ಸೊ ಇದರದ್ದು ಬಿಲ್ ಎಷ್ಟು ಬಂತು ಅಂತ ನಾನು 2 ಮಿನಿಟ್ಸ್ ಹೇಳ್ತೀನಿ. ಇಲ್ಲಿಂದ ಎಕ್ಸಿಟ್ ಆಗ್ತೀನಿ, ಆಮೇಲೆ ಹೇಳ್ತೀನಿ. ಓಕೆ ಗೈಸ್, ಸಾರಿ, ನಾನು ಆಲ್ಮೋಸ್ಟ್ 2 ಮಂತ್ ಆಗೋಯ್ತಲ್ಲ ವ್ಲಾಗ್ ಮಾಡಿ.
ಸೊ ಅದಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ ನಾನು ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ, ಗಮನನೇ ಹೋಗ್ಬಿಟ್ಟಿತ್ತು. ಓಕೆ, ಏನಂದರೆ ಸರ್ವಿಸ್ ಬಿಲ್ ಬಂದುಬಿಟ್ಟು ಅಂತ ಏನು ಜಾಸ್ತಿ ಬಂದಿಲ್ಲ, ಒಂದು 2,000 ಚಿಲ್ಲರೆ ಬಂದಿತ್ತು. ಓಕೆ, ಏನು ತೊಂದರೆ ಇಲ್ಲ. ಮೇಯ್ನ್ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ನಾನು ಸರ್ವಿಸ್ಸು ಎಷ್ಟಾಗುತ್ತೆ ಏನು ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಬಂದಿದ್ದಂಥದ್ದಲ್ಲ. ಏನು ಟೈಟಲ್ಲು ತಮ್ಮನೇಲಿ ನೋಡಿದ್ರಲ್ಲ ಅದೇನೆ, ಅದ್ರ ಬಗ್ಗೆನೇ, ಕಾಂಟೆಂಟ್ ಬಗ್ಗೆನೇ ನಿಮಗೆ ತಿಳ್ಸೋಕೆ ಬಂದಿದ್ದು ಅಷ್ಟೇ, ಬೇರೆ ಏನಿಲ್ಲ. ಸೊ ಅಷ್ಟೇ, ಕಾಂಟೆಂಟ್ ಸ್ಟಾರ್ಟ್ ಮಾಡಿ, ದುಡ್ಡು ಮಾಡಿ, ಫೇಮಸ್ ಆಗಿ, ಚೆನ್ನಾಗಿದೆ ಅಷ್ಟೇ, ಮುಗಿದ ಕತೆ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದರೆ ಹಂಗೆ ಒಂದು ಲೈಕ್ ಹಾಕಿ, ಹಂಗೆ ಒಂದು ಕಮೆಂಟ್ ಹಾಕಿ ನಿಮ್ಮ ಒಪಿನಿಯನ್ನು. ಆ್ಯಂಡ್ ನೆಕ್ಸ್ಟು ಯಾವ ವ್ಯಕ್ತಿನ ನೀವು ಕಾಂಟೆಂಟ್ ಕ್ರಿಯೇಟರ್ ಆಗಿ ಅವನ್ನ ನೋಡೋಕ್ಕೆ ಇಷ್ಟಪಟ್ಟಿರ್ತೀರೋ ಅವರಿಗೆ ಈ ವಿಡಿಯೋನ ಕಳಿಸಿ. ಅಷ್ಟೇ, ಬಾಯ್ ಬಾಯ್.